ನಾವು ಸುಮ್ಮನೆ ಬಿಡಿಯಪ್ಪ, ಸುಮ್ಮನೆ ಯಾವ್ದನ್ನು ನನಗೆ ಗೊತ್ತು. ನೋಡಿ ಈಗ ಏನಾಗುತ್ತೆ ಇದು, ನಾವು ಈ ತರ ಜಗದೀಶ್ ಶೆಟ್ಟರ್ ಅವ್ರು ಹೋಗಿದಾರ ಅಂದಲ್ಲಿ ಸೌದಿ ಅವ್ರು ನೀವು ಹೋಗ್ತೀರಾ ಅಂತ ಕೇಳಕ್ ಬರ್ತದ? ಏನು ಅರ್ಥ ಆಗ್ತದೆ ನೋಡಿ. ಅದನ್ನ ಆ ರೀತಿ ಏನಿದ್ರು ಕೂಡ ಅದು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ. ನಾನು ಸೌದಿ ಅವರು ಕೂಡ ಹಿರಿಯರು, ನನ್ನ ಪಕ್ಕದ ಮತಕ್ಷೇತ್ರ, ನಮ್ದವ್ರದ್ದು ಮತಕ್ಷೇತ್ರ ಹೊಂದ್ಕೊಂಡಿರುವಂತಹದ್ದು. ಅವರು ಉಪಮುಖ್ಯಮಂತ್ರಿ ಆದಂತವ್ರು, ಈಸ್ ಅ ಸೀನಿಯರ್ ಲೀಡರ್. ಅವರು ನಾವು ಈಗ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಂದಮೇಲೆ ಅವರು ಕೂಡ ಇದು ಮಾಡ್ತಾರೆ ಅಂತ ಹೇಳಿ ಇದು ಮಾಡುವಂತಹದ್ದು ಸರಿಯಲ್ಲ. ಮತ್ತು ಅದನ್ನ ಅವ್ರ ಜೊತೆ ನಾವು ಮಾತಾಡುವಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ನ್ಯಾಚುರಲ್ ಇವತ್ತು ಏನಾಗಿತ್ತು, ಅಲ್ಲಿ ಹಿಂದೆ ಆ ಪಕ್ಷದಲ್ಲಿ ಲಿಂಗಾಯತರಿಗೆ ಕಡೆಗಣೆ ಆಗ್ತಿತ್ತು. ಶೆಟ್ಟರ್ಗೆ ಆಯ್ತು, ಸೌದಿಯವ್ರಿಗೆ ಆಯ್ತು. ಯಡಿಯೂರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಅವಾಗ ತೆಗೆದುಹಾಕಿದ್ರು. ಇದೆಲ್ಲವೂ ಕೂಡ ಒಂದು ಬಿಜೆಪಿಯಲ್ಲಿ ಲಿಂಗಾಯತರನ್ನ ತುಳಿಯುವಂತಹದ್ದು ಇವತ್ತು ದಿವಸ ಚುನಾವಣೆ ಒಂದು ವಿಷಯ ಆಗಿ ಆ ಪರ್ಸೆಪ್ಷನ್ ಕೂಡ ಡೆವಲಪ್ ಆಗಿ ಇವತ್ತು ದಿವಸ ನಾವು ಸುಮಾರು 34 ಸೀಟ್ಗಳನ್ನ ಗೆದ್ದೀವಿ. ಬಿಜೆಪಿಯಲ್ಲಿ ಸುಮಾರು 65-70 ಸೀಟ್ ಕೊಟ್ಟಿದ್ರು ಅವರು, 17 ಜನ ಗೆದ್ರಲ್ಲಿ ಕೇವಲ. ಸೊ ಲಿಂಗಾಯತರು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನುಳಿದ ಸಮಾಜಗಳು ಹಾಕಿದಾರ. ಮುಸ್ಲಿಮ್ಸ್ 100% ಹಾಕಿದ್ದಾರೆ, ಹಾಲ್ಮತ್ ಸಮಾಜದವ್ರು ಹಾಕಿದ್ದಾರೆ, ಒಕ್ಕಲಿಗರು ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ, ಲಂಬಾಣಿಗಳು ಹಾಕಿದ್ದಾರೆ, ಎಲ್ಲರೂ ಕೂಡ ಹಾಕಿದ್ದಾರೆ. ಆದರೆ ಪ್ರಪ್ರಥಮವಾಗಿ ಲಿಂಗಾಯತರ ಒಂದು ಮ್ಯಾಕ್ಸಿಮಮ್ ವೋಟ್ಸ್, ಮೋಸ್ಟ್ ಪ್ರಾಬಬ್ಲಿ 75% ವೋಟ್ಸ್ ಇವತ್ತು ಲಿಂಗಾಯತರದು ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿತ್ತು. ಆ ಪರ್ಸೆಪ್ಷನು ಮತ್ತು ಈ ಏನಾಗಿದ್ರು ಯಡಿಯೂರಪ್ಪವ್ರನ್ನ ಕಡೆಗಣೆ ಮಾಡುವಂಥದ್ದು, ಅವ್ರನ್ನ ಪೂರ್ಣಾವಧಿ 2 ಬಾರಿ ಅವ್ರನ್ನ ಇದು ಮಾಡೋಕ್ಕಾಗಲಿಲ್ಲ. ಶೆಟ್ಟರ್ ಅವ್ರದ್ದು ಟಿಕೆಟು, ಸೌದಿ ಅವ್ರದ್ದು, ಇದೆಲ್ಲ ಉದಾಹರಣೆಗೆ ಇಟ್ಕೊಂಡು ಇವತ್ತು ದಿವಸ ಲಿಂಗಾಯತರ ಮತಗಳು 75% ಇವತ್ತು ನಮ್ಗೆ ಬಂದಿದ್ದು. ನೋಡಿ ಕೇಳಿ ಯಡಿಯೂರಪ್ಪನವ್ರದ್ದು ಇದಕ್ಕೆ ನೀವು ಟ್ಯಾಗ್ ಮಾಡಕ್ ಹೋಗ್ಬೇಡಿ. ಯಡಿಯೂರಪ್ಪನವ್ರನ್ನಂತರೂ ತೆಗೆದಾಕಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ? ಇದ್ದಾಗೆ ತೆಗೆದಾಕಿದಾರ. ಯಡಿಯೂರಪ್ಪ ಅವ್ರ ಮಗನ ವಿಜೇಂದ್ರ ಅವ್ರನ್ನ ಯಾಕೆ ಅಧ್ಯಕ್ಷ ಮಾಡಿದಾರ ನಾ ಹಿಂದೆನೂ ಕೂಡ ಹೇಳಿದ್ದೀನಿ. ಈಗ ಏನು ಮೊನ್ನೆ ವಿಧಾನಸಭೆಯಲ್ಲಿ ಹಿನ್ನಡೆ ಆಯ್ತು. ಆ ಹಿನ್ನಡೆ ಆದ್ಮೇಲೆ ಏನಾದ್ರೂ ಮಾಡಿ ಈ ಲಿಂಗಾಯತರ ಮತಗಳನ್ನ ಮತ್ತೆ ವಾಪಸ್ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದನೇದು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ವಿಜೇಂದ್ರ ಸಲುವಾಗಿ ಅಲ್ಲ, ಯಡಿಯೂರಪ್ಪ ಅವ್ರನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಳಸ್ಕೋಬೇಕು, ಅವ್ರನ್ನ ಓಡಾಡಿಸಿ ಲಿಂಗಾಯತರ ಮತಗಳನ್ನ ಇದು ಮಾಡಬೇಕು ಅಂತ ಹೇಳಿ ಮಾಡಿರುವಂತಹದ್ದು. ಅದ್ರ ಭಾಗ 2ನೇ ಭಾಗ ಇದು ಜಗದೀಶ್ ಶೆಟ್ಟರ್ ಅವ್ರನ್ನ ಇದು ಮಾಡಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.